ಏನು ಅನ್ನೋದು ನೀವು ಬಿಡಿಸಿ ಹೇಳಬೇಕಾಗಿಲ್ಲ. ಇದು ಕ್ರಾಂತಿ ಆಗ್ಬೋದು ಅನ್ನಬೋದಿಲ್ಲ ಇದನ್ನು, ಬಟ್ ಅದು ಆಗ್ತದೆ ಅನ್ನುವಂಥದ್ದು. ಯಾಕಂದರೆ ಪಾರ್ಟಿ ದೃಷ್ಟಿಯಿಂದ ಮಾತಾಡ್ತಾ ಇದ್ದೇನೆ ನಾನು. ಕ್ರಾಂತಿ ಅಂದರೆ ಇಡೀ ದೇಶ ಬದಲಾಗ್ತದೆ, ರಾಜಕಾರಣ ಬದಲಾಗ್ತದ, ಅದು ಸಾಮಾಜಿಕ ವ್ಯವಸ್ಥೆ ಬದಲಾಗ್ತದ, ಅವೇನಾಗೋದಿಲ್ಲ. ಯಾಕಂದ್ರೆ ರಿಜಿಡ್ ಆಗಿಬಿಟ್ಟಿದ್ದಾವೆ, ಏನೂ ಬದಲಾವಣೆ ಮಾಡೋದು ಭಾಳ ಕಷ್ಟ ಅದ. ಯಾಕಂದರೆ ಇಲ್ಲೇ ಕೇವಲ 10% ಜನ ಈ ದೇಶವನ್ನು ತಮ್ಮ ದುಡ್ಡಿನ ಆಧಾರ ಆಳ್ತಾ ಇದ್ದಾರೆ. ಈಗಾಗಲೇ ನಾವು ವಿಧಾನಸಭೆಯಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ಯಾಕೆಂದ್ರೆ 224 ಜನ ನಮ್ಮ ವಿಧಾನಸಭೆ ಶಾಸಕರು, ಅವ್ರು ಯಾರೂ ಲಕ್ಷಾಧೀಶರಲ್ಲ, ಕೋಟ್ಯಾಧೀಶರನ್ನ ಅದ್ರ ದುಡ್ಡು ಆಳ್ತದಂತ ಸ್ಪಷ್ಟ. ಇನ್ನು ಎಂ ಪಿಗಳು 543 ಮಂದಿ 49 ಮಂದಿ ಇದ್ದಾರೆ. ಅವರು ಅಲ್ಲೂ ಅದ ಪರಿಸ್ಥಿತಿ, ಅಲ್ಲಿ ಯಾರು ಲಕ್ಷಾಧೀಶರು ಎಂ ಪಿಗಳು ಇಲ್ಲ, ಎಲ್ಲರೂ ಕೋಟ್ಯಾಧೀಶರ. ಹೀಗಾಗಿ ಬಡವರ ನೋವು, ಸಂಕಟ, ಹಸಿವು ಇವೆಲ್ಲರೂ ಕೇವಲ ಬಾಯಿ ಮಾತಿನಲ್ಲಿ ಉಳಿದ್ಬಿಟ್ಟಿದ್ದಾವೆ, ಬದಲಾಗುವುದಿಲ್ಲ. ಅಂಥ ಕ್ರಾಂತಿ ಅಂತ ಆಗೋ ಸಾಧ್ಯತೆ ಭಾಳಷ್ಟು ರೇರೆಸ್ಟ್ ಆಫ್ ದ ರೇರ್. ಅದಾದರೂ ಕೇವಲ ಇಲ್ಲಿ OBC, ಇಲ್ಲಿ SC/ST ಮತ್ತು ರೈತರು ಇವರು ಕೂಡಿ ಒಕ್ಕಟ್ಟಿನಿಂದ ಬದಲಾವಣೆ ಮಾಡಲಿಕ್ಕೆ ಹೊರಟ್ರೆ ಆಗ್ಬೋದೇನೋ. ಯಾಕಂದರೆ 90% ಜನ ಇದ್ದಾರೆ ಇವರು. ಈ 90% ಜನ ಒಕ್ಕಟ್ಟಿನಿಂದ ಯೋಗ್ಯರನ್ನು ಆಯ್ಕೆ ಮಾಡಬೇಕು, ಅಂದಾಗ ಕ್ರಾಂತಿ. ಇಲ್ಲಾಂದರೆ ಕ್ರಾಂತಿ ಸುಮ್ಮನೆ ಇವು ಅಧಿಕಾರಕ್ಕಾಗಿ ಕ್ರಾಂತಿ, ಅಧಿಕಾರ ಹಿಡಿಸೋಕೆ ಕ್ರಾಂತಿ ನಡೀತಾ ಇರ್ತವೆ, ಮತ್ತು ವ್ಯವಸ್ಥೆ ಇದೇ ರೀತಿ ಮುಂದುವರಿತಾ ಇರ್ತದೆ. ಹೀಗಾಗಿ ಅವರೇನು ರಾಜಣ್ಣವ್ರು ಕ್ರಾಂತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕ್ರಾಂತಿ ಅಂದರೆ ಇದು ಮೋಸ್ಟ್ಲಿ ಸಿದ್ದರಾಮಯ್ಯರನ್ನ ಬಿಟ್ಟ, DK ಶಿವರನ್ನ ಬಿಟ್ಟ ಮತ್ತೊಬ್ಬರು ಯಾರೋ ಈ ನಾಡಿನ ಮುಖ್ಯಮಂತ್ರಿ ಆಗಬಹುದೇನೋ ಅನ್ನುವಂಥ ಒಂದು ಸಂಶಯ. ಆದರೆ ಅದು ಅಷ್ಟು ಸುಲಭ ಮಾತಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಅದನ್ನು ಮಾತಾಡಿದ್ವಿ. ಆದರೂ ಅದನ್ನು ಮಾತಾಡಿದ್ದಾರೆ. ಈಗಾಗಲೇ ಅವ್ರು ಶುರು ಮಾಡಿದಂತ ಹೇಳಿದ್ರು ಈ ಹಿಂದೆ ಯಾವುದು